ಆದಿಚುಂಚನಗಿರಿ ಮಠಕ್ಕೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳ ನಾಯಕರು ಹೋಗಿ ಭೇಟಿಯಾದರು. ಲೋಕಸಭೆ ಚುನಾವಣೆಗೆ ಮಠದ ಅಂಗಳಕ್ಕೆ ಈಗ ರಾಜಕೀಯವನ್ನ ಎಳೆದು ತಂದ್ರ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಸಹಿತವಾಗಿ ಸ್ವಾಮೀಜಿ ಭೇಟಿ ಮಾಡಿದ್ರು ಕಾಂಗ್ರೆಸ್ನ ನಾಯಕರು. ಈಗ ದೋಸ್ತಿಗಳು ಸ್ವಾಮೀಜಿಗಳ ಬಳಿ ಹೋಗಿದ್ದೇ ಈಗ ಡಿಕೆ ಶಿವಕುಮಾರ್ ಅವರ ಕಿಡಿಕಾರೋದಕ್ಕೆ ಕಾರಣವಾಯಿತು. ಸ್ವಾಮೀಜಿಯನ್ನೇ ಪ್ರಶ್ನಿಸಿಬಿಟ್ರ ಅಥವಾ ಇಕ್ಕಟ್ಟಿಗೆ ಸಿಲುಕಿಸಿದ್ರ ಡಿಕೆ ಶಿವಕುಮಾರ್? ರಾಜಕಾರಣಿಗಳು ಹೇಳಿದ ಮಾತು ಕೆಲಸವನ್ನ ಸ್ವಾಮೀಜಿಗಳು ಪ್ರಶ್ನಿಸಬೇಕಾ? ಹಾಗಾದ್ರೆ ಮಠಕ್ಕೆ ಹೋದ ರಾಜಕಾರಣಿಗಳನ್ನೆಲ್ಲ ಸ್ವಾಮೀಜಿಗಳು ಪ್ರಶ್ನಿಸಬೇಕಾ? ಲೋಕಸಭೆ ಚುನಾವಣೆಗೆ ಮಠದ ಅಂಗಳಕ್ಕೆ ಈಗ ರಾಜಕೀಯವನ್ನ ಎಳೆದು ತಂದಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಇದರ ಅಗತ್ಯತೆ, ಇದರ ಅನಿವಾರ್ಯತೆ ಇದ್ದಂಗಂತೂ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಮೇಲ್ನೋಟಕ್ಕೆ. ಆದರೆ ಅದನ್ನು ಎಳೆದು ತರುವಂಥ ಪ್ರಯತ್ನವನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅದು ಯಾಕೆ ಎಳೆದು ತಂದರು ಅಂತ ಗೊತ್ತಿಲ್ಲ. ಕಾಂಗ್ರೆಸ್ನ ನಾಯಕರು ಹೋಗಿ ಭೇಟಿಯಾಗಿದ್ದರು. ಈಗ BJP JDSನ ನಾಯಕರು ಕೂಡ ಹೋಗಿ ಭೇಟಿಯಾಗಿದ್ದಾರೆ. ಈ ಕಡೆಗೆ ಹೋಗಿ ಭೇಟಿಯಾದ ತಕ್ಷಣವೇ ಈಗ ಸ್ವಾಮೀಜಿಗಳನ್ನೇ ಪ್ರಶ್ನೆ ಮಾಡುವಂತಹ ಮಟ್ಟಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಅದು ಯಾವ ಮಟ್ಟಕ್ಕೆ, ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ? ಸ್ವಾಮೀಜಿಗಳಿಗೆ ಶಕ್ತಿ ಇದೆಯಾ ಅನ್ನುವಂಥದ್ದನ್ನೆಲ್ಲ ಮಾತನಾಡಿದ್ದಾರೆ. ಏನು ಶಕ್ತಿ ಸ್ವಾಮೀಜಿಗಳಿಗೆ? ಒಕ್ಕಲಿಗರ ಸರ್ಕಾರ ಬಿಜೆಪಿಯವರೇ ಬೀಳಿಸಿದ್ದಲ್ವಾ? ಮೈತ್ರಿ ನಾಯಕರು ನಿರ್ಮಲಾನಂದ ಶ್ರೀಗಳ ಭೇಟಿಗೆ ಡಿ ಕೆ ಶಿವಕುಮಾರ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗರು ದಡ್ಡರಲ್ಲ, ಒಕ್ಕಲಿಗ ಸ್ವಾಮೀಜಿಯೂ ದಡ್ಡರಲ್ಲ. ಅವರು ಬಂದ್ರೆ ಹಾರ ಹಾಕ್ತಾರೆ, ವಿಭೂತಿಯನ್ನ ಇಟ್ಟು ಕಳುಹಿಸ್ತಾರೆ. ಒಕ್ಕಲಿಗರ ಸರ್ಕಾರ ಬಿಜೆಪಿಯವರು ಬೀಳಿಸಿದ್ದಲ್ವಾ ಅಂತೆಲ್ಲ ಮಾತನಾಡಿದ್ದಾರೆ. ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ. ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್. ಈಗ ಯಾರು ಇಳಿಸಿದ್ರು ಕುಮಾರಸ್ವಾಮಿಯವ್ರನ್ನ? ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವೆಲ್ಲ ಮಾತಾಡಿದ್ರು. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ. ಆಗೇನಾಗಿದ್ರು ಇವರೆಲ್ಲ? ಶೋಭಕ ಇಳಿಸಿದವ್ರು ಅವರು. ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಕೂಬೇಕು. ಬಟ್ ಅದೇ BJP ಕೇಳಬೇಕಾಯ್ತಲ್ಲ, BJP ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. BJPಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು. ಒಕ್ಕಲಿಗರ ಸ್ವಾಮೀಜಿಗಳು ದಡ್ರಲ್ಲ, ಸ್ವಾಮೀಜಿಗಳು ಕೇಳಬೇಕಾಗಿತ್ತಲ್ಲ. ಕೇಳುವಷ್ಟು ಶಕ್ತಿ ಅವರಿಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ಎತ್ತಾ ಇದ್ದಾರೆ. ಒಂದು ಹಂತಕ್ಕೆ ಬೆಳೆದ ನಂತರ ಆ ಮಠದ ಸ್ವಾಮೀಜಿಗಳನ್ನು ಪ್ರಶ್ನೆ ಮಾಡುವ ಹಂತಕ್ಕೆ ಹೋಗ್ತಾ ಇದೆ ಅಂದರೆ ಬಹಳ ಇಂಟ್ರೆಸ್ಟಿಂಗ್ ಈ ವಿಚಾರ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಸ್ವಾಮೀಜಿಗಳನ್ನ ಕೇಳುವಷ್ಟು ಶಕ್ತಿ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಅವರು ಎತ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ಕೂತು ಲೋಕಸಭೆಯ ನಂತರ ಈ ಸರ್ಕಾರ ಇರೋದಿಲ್ಲ ಅನ್ನುವಂಥ ಮಾತನ್ನ ಆಡಿದಾಗ ಸಿದ್ದರಾಮಯ್ಯನವರನ್ನ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಕೇಳುವಂಥ ಶಕ್ತಿ ಇರಲಿಲ್ವಾ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಪ್ರಶ್ನೆ ಯಾರಾದರೂ KPC ಅಧ್ಯಕ್ಷರಿಗೆ ಕೇಳಿದರೆ ಹೇಗಿರುತ್ತೆ ಸುಖೇಶ್ ಅವರೇ? ಇದು ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆಯಾ ಅಂತ ರಾಜಕೀಯ? ಅರುಣ್, ಒಂದು ಸ್ಪಷ್ಟ, ಈ ಚುನಾವಣೆಗೂ ಕೂಡ ಒಕ್ಕಲಿಗ ದಾಳವನ್ನು ಉರುಳಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಥವಾ ಅದೇ ದಾಳವನ್ನು ಪ್ರಯೋಗ ಮಾಡಿ ಒಂದಷ್ಟು ಸ್ಥಾನಗಳನ್ನ ಹೆಚ್ಚಿಸ್ಕೊಳ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದ್ದಂತೆ ಕಾಣಿಸ್ತಾ ಇದೆ. ಅದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಇವತ್ತು ಮೈತ್ರಿಕೂಟದ ನಾಯಕರು ಸ್ವಾಮೀಜಿಯವ್ರನ್ನ ಭೇಟಿಯಾಗುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿರುವಂಥದ್ದು. ಒಂದು, ಈ ಮಾತನ್ನು ಕೇಳುವ ಒಂದು ಸಾಮರ್ಥ್ಯ ಸ್ವಾಮೀಜಿಯವ್ರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಅನ್ನುವ ಮೂಲಕವಾಗಿ ಸ್ವಾಮೀಜಿಯವರ ವಿರುದ್ಧವೂ ಒಂದು ರೀತಿ ಮಾರ್ಮಿಕವಾದ ಅಂತ ಹೇಳಿಕೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಸ್ವಾಮೀಜಿಯವ್ರನ್ನ ಮಧ್ಯದಲ್ಲಿ ಯಾಕೆ ಎಳೆತಂದ್ರು ಅನ್ನುವಂಥದ್ದು ಕೂಡ ಒಂದು ಕುತೂಹಲನೇ. ಆದರೂ ಕೂಡ ಸರ್ಕಾರ ಕೆಡವಿದ್ದು ಒಕ್ಕಲಿಗರದು, ಅದನ್ನು BJPಯವರು ಕೆಡುವುದ್ರು. ಈಗ ಅವರವರೇ ಒಟ್ಟಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾದರೆ ಒಕ್ಕಲಿಗ ಸರ್ಕಾರ ಕೆಡುವವರು ಮತ್ತು ಕೆಡಿಸ್ಕೊಂಡವರು ಒಟ್ಟಾಗಿರುವಾಗ ಅವ್ರಿಗೆ ಯಾಕೆ ಮತ ಹಾಕಬೇಕು ಅನ್ನುವಂಥ ದಾಟಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡೋದಂತೆ ಕಾಣಿಸ್ತಾ ಇದೆ. ಆದರೆ ಈ ಬಾರಿಯೂ ನಮ್ಮನ್ನು ಬೆಂಬಲಿಸಿ ಅನ್ನುವಂಥ ಕೇಳುವ ಇನ್ನೊಂದು ರೂಪದಲ್ಲಿ ಅವರು ಮಾತನ್ನು ಪ್ರತಿಕ್ರಿಯಿಸಂತಿದೆ. ಆದರೆ
ಸ್ವಾಮೀಜಿಯವರ ವಿಚಾರವನ್ನು ಮಧ್ಯದಲ್ಲಿ ಯಾಕೆ ಕೇಳತ್ತಂದ್ರು, ಸ್ವಾಮೀಜಿಯವರ ಬಗ್ಗೆ ಅಥವಾ ಸ್ವಾಮೀಜಿಯವ್ರ ಹಿಂದೆ ಮಾತಾಡಲಿಲ್ಲ ಅನ್ನುವಂಥದ್ದು ಅಥವಾ ಮಾತಾಡಬೇಕಿತ್ತು ಅನ್ನುವಂಥ ಅರ್ಥವನ್ನು ಒಟ್ಟಾರೆಯಾಗಿ ಸ್ವಾಮೀಜಿಯವರ ಮಧ್ಯೆ ಕೇಳುತ್ತದಂತೆ ಕಾಣಿಸ್ತಾ ಇದೆ. ಅರುಣ್, ಸ್ವಾಮೀಜಿಗಳನ್ನ ಕೇಳ್ತಾರೆ, ಅದಕ್ಕೆ ಸ್ವಾಮೀಜಿಗಳು ಹೇಗೆ ಉತ್ತರ ಕೊಡ್ತಾರೆ ಅದನ್ನ ಕೊಡ್ಲಿ. ಬಟ್ ಇನ್ನೊಂದು ರೀತಿಯಲ್ಲಿ ಬರುತ್ತೆ, ಒಕ್ಕಲಿಗರ ಮುಖ್ಯಮಂತ್ರಿಯನ್ನ ಕೆಳಗಿಳಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದು ಯಾರೆಲ್ಲ ಇದ್ರು, 17 ಜನ ಶಾಸಕರುಗಳು, ಅದರಲ್ಲಿ ಎಸ್ ಟಿ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಕೂಡ ಇದ್ದಿದ್ದು. ಸೊ ಹಾಗಿದ್ದಾಗ ಅವ್ರು ಯಾಕೆ ವಾಪಸ್ ಬಂದಾಗ ಡಿ ಕೆ ಶಿವಕುಮಾರ್ ಅವ್ರು ಕೇಳಿಸ್ತಿಲ್ಲ, ನಮ್ಮ ಸಮುದಾಯದ ಮುಖ್ಯಮಂತ್ರಿ ನೀವು ಯಾಕೆ ಇಳಿಸಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಅವರನ್ನ ಯಾಕೆ ಕೇಳಿಸ್ತಿಲ್ಲ, ಅವರನ್ನ ಯಾಕೆ ಅಪ್ಪಿ ಮುದ್ದಾಡಿ ಪಕ್ಷದ ಒಳಗೆ ಕರ್ಕೊಳ್ಳೋಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ? ಈ ಪ್ರಶ್ನೆ ಹೇಗೆ ಹೋಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ ಒಂದು ಸ್ಪಷ್ಟ ಅರುಣ್. ಹೀಗೆ ಸಹಜವಾಗಿ ಅದಕ್ಕೆ ಒಂದು ಕೌಂಟರ್ ಪ್ರಶ್ನೆ, ಇದಕ್ಕೆ ಇನ್ನೊಂದು ಕೌಂಟರ್ ಪ್ರಶ್ನೆ ಖಂಡಿತ ಮಾಡ್ತಾ ಹೋದರೆ ಒಂದಕ್ಕೊಂದಷ್ಟು ಬೆಳ್ಕೊಂಡು ಹೋಗ್ತವೆ ಬಿಟ್ಟರೆ ಅದಕ್ಕೆ ಯಾವುದೇ ತಾರ್ಕಿಕವಾದ ಅಂತ್ಯಗಳಿರಲ್ಲ. ಆದರೆ ಒಂದಂತೂ ಸ್ಪಷ್ಟ, ಈ ಬಾರಿಯೂ ಕೂಡ ಒಕ್ಕಲಿಗ ಕಾರ್ಡನ್ನೇ ಪ್ಲೇ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಈ ಒಂದು ಹೇಳಿಕೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಅಂದರೆ ಒಕ್ಕಲಿಗರ ಸರ್ಕಾರವನ್ನು ತೆಗೆದಂಥವ್ರಿಗೆ ಓಟ್ ಹಾಕಬೇಡಿ ಅನ್ನುವಂಥ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಂತೆ ಕಾಣಿಸ್ತದೆ. ಆದರೆ ಸಹಜವಾಗಿ ಆ ನಂತರದಲ್ಲಿ ಅವರು ಯಾವತ್ತೂ ನಾವು ಬಂದರೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿಕೆಯನ್ನು CM DCM ಎಲ್ಲರೂ ಕೂಡ ಕೊಟ್ಟಿದ್ರು. ಆದರೆ ಈಗ ಕಳೆದ ಕೆಲವು ತಿಂಗಳುಗಳಿಂದ ಶಿವರಾಮ್ ಹೆಬ್ಬಾರ್ ಇರ್ಬೋದು, ಎಸ್ ಟಿ ಸೋಮಶೇಖರ್ ಇರ್ಬೋದು, ಕಾಂಗ್ರೆಸ್ ಪಾಳ್ಯಕ್ಕೆ ಬಂದು ಹೋಗ್ತಾ ಇರುವಂಥದ್ದು, ರಾಜ್ಯಸಭೆ ಚುನಾವಣೆಯಲ್ಲಿ ಮತ ಹಾಕಿದಂಥ ರೀತಿ, ಮತ ಗೈರಾದಂಥ ರೀತಿ ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮತ್ತಷ್ಟು ಹತ್ತಿರ ಆಗಿದ್ದಾರೆ. ಅಂದರೆ ಕೇಳೋದಾದ್ರೆ ಇಲ್ಲೂ ಕೂಡ ಕೇಳ್ಬೋದು, ಒಕ್ಕಲಿಗ ಸರ್ಕಾರನ ಕೆಡುವುದವರಲ್ವ ಇವರೆಲ್ಲರೂ ಅನ್ನುವಂಥದ್ದು ಅದು ಕೂಡ ಒಂದು ವಿಚಾರನೇ. ಆದರೆ ಈಗ ಸದ್ಯಕ್ಕೆ ಬಹುಶಃ ಈ ಚುನಾವಣೆಗೆ ಒಕ್ಕಲಿಗ ವಿರೋಧಿ BJP ಅವ್ರ ಜೊತೆಗೆ JDS ಕೈ ಜೋಡಿಸಿದ್ದಾರೆ, ಹಾಗಾಗಿ ಒಕ್ಕಲಿಗರ ಕೈ ಹಿಡಿಬೇಡಿ ಅನ್ನುವಂಥ ಸಂದೇಶವನ್ನು ರವಾನಿಸುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ, ನನ್ನ ಸಾರಾಂಶ ಇಷ್ಟೇ, ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರ ರಾಜಕೀಯವನ್ನು ಮಾಡಿಕೊಳ್ತಾರೆ. ಧನ್ಯವಾದಗಳು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಮಠದ ಸ್ವಾಮೀಜಿಗಳನ್ನು ಈಗ ಎಳೆದು ತರ್ತಾ ಇದ್ದಾರೆ. ಆದಿಚುಂಚನಗಿರಿ ಶ್ರೀಗಳನ್ನು, ನಿರ್ಮಲಾನಂದ ಶ್ರೀಗಳನ್ನು ಈಗ ಸ್ವಾಮೀಜಿಗಳು ದಡ್ರಲ್ಲ, ಸ್ವಾಮೀಜಿಗಳು ಕೇಳಬೇಕಾಗಿತ್ತಲ್ವಾ, ಮುಖ್ಯಮಂತ್ರಿಗಳನ್ನ ಹೆಂಗೆ ಗಳಿಸಿದರು ಕುಮಾರಸ್ವಾಮಿನ, ಕೇಳುವ ಶಕ್ತಿ ಅವ್ರಿಗೆ ಇದೆಯಾ ಅಂತೆಲ್ಲ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ದಾರೆ.